ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವನ ಹೆಸರು ಆಕಾಶ್, ತುಂಬ ಮಾತುಗಾರ. ಅವಳ ಹೆಸರು ಭೂಮಿಕಾ, ಮಾತು ಕಡಿಮೆ, ಮೌನ ಜಾಸ್ತಿ. ಇಬ್ಬರು ಒಂದೇ ಕಾಲಿನಲ್ಲಿ ಓದ್ತಿದ್ರು, ಮಾತಾಡೋದು ತುಂಬ ಕಡಿಮೆ. ಆದರೆ ಆಕಾಶ್ಗೆ ಭೂಮಿಕಳ ನಿಶಬ್ದ ಸ್ವಭಾವ, ಕಣ್ಣುಗಳಿರೋ ಆಳವಾದ ಭಾವನೆಗಳು ಅಂದರೆ ತುಂಬ ಇಷ್ಟ. ಆ ಒಂದಿನ ಜೋರಾಗಿ ಮಳೆ ಬರ್ತಿರುತ್ತೆ. ಕಾಲೇಜು ಮುಗಿದು ಎಲ್ಲರೂ ಹೊರಡುವ ಹತ್ತಿರದಲ್ಲಿದ್ದರು. ಭೂಮಿಕಾ ಹತ್ರ ಕೊಡೆ ಇರಲಿಲ್ಲ. ಬಸ್ ಸ್ಟಾಪ್ನಲ್ಲಿ ಮಳೆಗೆ ನೆನೆಯುತ್ತಾ ನಿಂತಿದ್ಲು. ಆಕಾಶ್ ನನ್ನ ಹತ್ತಿರ ಇದ್ದ ಒಂದು ಕೊಡೆಯನ್ನು ತಂದು ಅವಳ ಕೈಗಿಟ್ಟು, ನಾನು ನಡ್ಕೊಂಡೇ ಹೋಗ್ತೀನಿ, ನೀನಿದನ್ನು ತಗೋ ಅಂತ ಹೇಳಿಬಿಟ್ಟು ಹೊಡೆದ. ಅವಳು ಬೇಡ ಅಂತ ಹೇಳೋಷ್ಟರಲ್ಲಿ ಅವನು ದೂರ ಇದ್ದ. ಆ ದಿನ ಅವಳ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಸಣ್ಣ ಗೌರವ, ಪ್ರೀತಿ ಶುರುವಾಯಿತು. ದಿನಗಳು ಕಳೆದಿದ್ದಂಗೆ ಅವರ ಮಧ್ಯ ಸ್ನೇಹ ತುಂಬ ಬೆಳೀತು. ಆಕಾಶ್ ತನ್ನ ಪ್ರೀತಿಯನ್ನು ನೇರವಾಗಿ ಹೇಳಲಿಲ್ಲ, ಆದರೆ ಅವನ ಪ್ರತಿಯೊಂದು ಸಣ್ಣ ಕಾಳಜಿಯಲ್ಲೂ ಆ ಪ್ರೀತಿ ಎದ್ದು ಕಾಣ್ತಿತ್ತು. ಭೂಮಿಕಾಗೂ ಅವನು ಅಂದರೆ ಇಷ್ಟ, ಆದರೆ ಅದನ್ನು ಹೇಳೋಕ್ಕೆ ಅವಳಿಗೆ ಸಂಕೋಚ. ಕಾಲೇಜ್ ಮುಗಿಯುವ ಕೊನೆಯ ದಿನ ಬಂತು. ಎಲ್ಲರೂ ಆಟೋಗ್ರಾಫ್ ಬುಕ್ನಲ್ಲಿ ಬರೆಯುತ್ತಿದ್ದರು. ಆದರೆ ಭೂಮಿಕಳ ಹತ್ತಿರ ಬಂದು, ನನ್ನ ಬುಕ್ ನಿನಗಾಗಿ, ಏನಾದರೂ ಬರೆದು ಕೊಡು ಅಂದ. ಅವಳು ಬಂದು ಪತ್ರವನ್ನು ಬರೆದು ಕೊಟ್ಟಳು. ಮನೆಗೆ ಹೋಗ್ಬೋದು, ಇಲ್ಲಿ ಓದಬೇಡ ಅಂದಳು. ಅವಳು ಸ್ಮೈಲ್ ಕೊಡ್ತಾ ಹಾಗೆ ಹೋದಳು. ಅವನು ಕುತೂಹಲದಿಂದ ಮನೆಗೆ ಓಡಿ ಬಂದು ಆ ಪತ್ರವನ್ನು ತೆಗೆದು ಓದ್ತಾನೆ. ಅದರಲ್ಲಿ ಹೀಗಿತ್ತು: ಆಕಾಶ್, ನೀನು ಮಳೆಯಲ್ಲಿ ನನಗೆ ಕೊಟ್ಟ ಕೊಡೆ, ದಿನದಿಂದ ಇವತ್ತಿನವರೆಗೂ ನನ್ನ ಪ್ರೀತಿಯೊಂದು ದಿನವೂ ನಿನ್ನ ನೆನಪಿನಲ್ಲೇ ಬೆಳೆದಿದೆ. ಪ್ರೀತಿಯನ್ನು ಮಾತಿನಲ್ಲಿ ಹೇಳಬೇಕಾಗಿಲ್ಲ ಅಂದುಕೊಂಡಿದ್ದೆ, ಆದರೆ ಇವತ್ತು ಹೇಳದಿದ್ದರೆ ಜೀವನ ಪೂರ್ತಿ ಕಾಣಬಹುದು. ನನಗೆ ನಿನ್ನ ಜೊತೆ ಇಡೀ ಜೀವನ ಸಾಗಿಸುವ ಆಸೆ ಇದೆ. ನಿನ್ನ ಮೌನ ಪ್ರೀತಿ ನನಗೆ ಅರ್ಥವಾಯಿತು. ಪತ್ರ ಓದಿದ ಆಕಾಶ್ಗೆ ಸಂತೋಷ ತಡೆಯಲಾಗಲಿಲ್ಲ. ತಕ್ಷಣ ಅವಳಿಗೆ ಫೋನ್ ಮಾಡಿದ. ಅವಳು ಫೋನ್ ರಿಸೀವ್ ಮಾಡಿದಾಗ ಇಬ್ಬರು ಕಡೆಯೂ ಕೆಲ ನಿಮಿಷಗಳ ಕಾಲ ಬರೀ ಮೌನ. ಆದರೆ ಆ ಮೌನದಲ್ಲಿ ಜಗತ್ತಿನ ಎಲ್ಲ ಭಾವನೆಗಳಲ್ಲೂ ಅಡಗಿದವು. ಕೊನೆಗೆ ಆಕಾಶ್ ಮೃದುವಾಗಿ ಹೇಳಿದ, ನಾಳೆ ಅದೇ ಬಸ್ ಸ್ಟಾಪ್ ಹತ್ರ ಕಾಯ್ತಿರ್ತೀನಿ. ನಿನ್ನ ಕೈಯಲ್ಲಿ ಆ ದಿನ ನಾನು ಕೊಟ್ಟ ಕೊಡೆ ಇರಬೇಕು ಅಂದ. ಮಾರನೇ ದಿನ ಮಳೆ ಇರಲಿಲ್ಲ, ಆದರೂ ಅವಳ ಕೈಯಲ್ಲಿ ಆ ಕೊಡೆ ಇತ್ತು. ಇಬ್ಬರ ಮುಖದಲ್ಲೂ ಒಂದು ಮುದ್ದಾದ ನಗು ಇತ್ತು. ಅಲ್ಲಿಂದ ಅವರ ಹೊಸ ಜೀವನ ಪಯಣ ಶುರುವಾಯಿತು. ಮನಸ್ಸಿನ ಮಾತು. ಕೆಲವು ಪ್ರೀತಿಯ ಕಥೆಗಳಲ್ಲಿ ಅಬ್ಬರ ಇರಲ್ಲ, ಆದರೆ ಅದರಲ್ಲಿರುವ ಆಳವಾದ ಭಾವನೆಗಳು ಮತ್ತು ಕಾಳಜಿ ಮರೆಯಲಾಗಲ್ಲ. ಈ ಕತೆ ನಿಮ್ಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ.